ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಕ್ಲಾಸಸ್ ನೋಡಿದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂಥ ಕ್ಲಾಸಸ್ ಆಗಿರುತ್ತೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ ಪ್ರಮುಖ ಪ್ರಶ್ನೋತ್ತರ ಇವತ್ತಿನ ಕ್ಲಾಸಸ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ನೋಡೋದಾದರೆ, ಭಾರತೀಯ ಸಂವಿಧಾನದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಡಾಕ್ಟರ್ BR ಅಂಬೇಡ್ಕರ್, ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧೀಜಿ, ರಾಜೇಂದ್ರ ಪ್ರಸಾದ್. ಸೊ ಭಾರತೀಯ ಸಂವಿಧಾನದ ಪಿತಾಮಹ ಎಂದು ಯಾರನ್ನ ಕರೆಯಲಾಗುತ್ತದೆ? ಆನ್ಸರ್ ಆಪ್ಷನ್ ಎ, ಡಾಕ್ಟರ್ BR ಅಂಬೇಡ್ಕರ್ ಆಗಿರ್ತಾರೆ ಸ್ನೇಹಿತರೆ. ಸೊ ಅದೇ ರೀತಿ ಅಮೇರಿಕ ಸಂವಿಧಾನದ ಪಿತಾಮಹ ಯಾರಂತ ಕೇಳಿದ್ರೆ ಜೇಮ್ಸ್ ಮ್ಯಾಡಿಸನ್. ಇಟ್ಸ್ ವೆರಿ ಇಂಪಾರ್ಟೆಂಟು, ಇದು ಅಷ್ಟೇ ಇಂಪಾರ್ಟೆಂಟು. ಸೊ ಭಾರತ ಸಂವಿಧಾನ ಪಿತಾಮಹ ಡಾಕ್ಟರ್ BR ಅಂಬೇಡ್ಕರ್ ಆದರೆ ಅಮೇರಿಕ ಸಂವಿಧಾನ ಪಿತಾಮಹ ಜೇಮ್ಸ್ ಮ್ಯಾಡಿಸನ್ ಆಗಿರ್ತಾರೆ ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ, ಭಾರತ ಸಂವಿಧಾನದ ಯಾವ ಭಾಗವು ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದೆ? ಭಾಗ 2, ಭಾಗ 4, ಭಾಗ 3, ಭಾಗ 5 ಕೊಟ್ಟಿದ್ದಾರೆ. ಸೊ ಸಂವಿಧಾನದ ಯಾವ ಭಾಗವು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂಥದ್ದು ಆಗಿದೆ? ಸೊ ನೋಡ್ತಾ ಹೋದರೆ ಭಾಗ 2 ನೀಡುತ್ತೆ, ಪೌರತ್ವದ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಹೋಗುತ್ತೆ, ಪೌರತ್ವ. ಸೊ ಅದೇ ರೀತಿ ಭಾಗ 4 ಏನು ಹೇಳುತ್ತೆ ನಮಗೆ? ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳುತ್ತೆ. ಸೊ ಹಾಗಾಗಿ ಭಾಗ 3 ಬಂದು ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗುತ್ತೆ. ಆ್ಯಂಡ್ ಭಾಗ 5 ಬಂದು ಕೇಂದ್ರ ಸರ್ಕಾರದ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದು ಆಗಿದೆ, ಕೇಂದ್ರ ಸರ್ಕಾರ. ಸೊ ಹಾಗಾಗಿ ಆನ್ಸರ್ ಯಾವುದಾಗುತ್ತೆ ಸ್ನೇಹಿತರೆ? ಆಪ್ಷನ್ 3, ಭಾಗ 3 ಅಂತಕ್ಕಂಥದ್ದು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂಥ ಒಂದು ಭಾಗ ಆಗಿರುತ್ತೆ. ಸೊ ಆ್ಯಂಡ್ ಇದನ್ನು ನಾವೇನಂತ ಕರಿತೀವಿ? ಭಾರತದ ಮ್ಯಾಗ್ನಾ ಕಾರ್ಟ್ ಎಂದು ಸಹ ಕರೆಯಲಾಗುತ್ತದೆ. ಯಾವುದನ್ನು? ಸಂವಿಧಾನದ ಭಾಗ 3 ಮೂಲಭೂತ ಹಕ್ಕುಗಳನ್ನು. ಸೊ ಓಕೆ, ಸೊ ಇದನ್ನು ವೆರಿ ಇಂಪಾರ್ಟೆಂಟ್ ನೋಡ್ತಾ ಹೋಗಿ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟು, ರಾಜ್ಯ ನಿರ್ದೇಶಕ ತತ್ವಗಳ ಪರಿಕಲ್ಪನೆಯನ್ನು ಯಾವ ದೇಶದ ಸಂವಿಧಾನದಿಂದ ಎರವಲನ್ನು ಪಡೆಯಲಾಗಿದೆ? ನೋಡ್ತಾ ಹೋಗಿ, ರಾಜ್ಯ ನಿರ್ದೇಶಕ ತತ್ವಗಳ ಪರಿಕಲ್ಪನೆಯನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಆಪ್ಷನ್ ನೋಡ್ತಾ ಹೋದಾಗ ಅಮೇರಿಕ ಕೊಟ್ಟಿದ್ದಾರೆ, ಐರ್ಲೆಂಡ್ ಕೊಟ್ಟಿದ್ದಾರೆ, ಬ್ರಿಟನ್ ಕೊಟ್ಟಿದ್ದಾರೆ, ಕೆನಡಾ ಕೊಟ್ಟಿದ್ದಾರೆ ಸ್ನೇಹಿತರೆ. ಸರಿಯಾದಂಥ ಒಂದು ಉತ್ತರ ಐರ್ಲೆಂಡ್ ಅಥವಾ ಐರಿಸ್ ಅಂತ ಹೇಳ್ತೀವಿ. ಐರ್ಲೆಂಡ್ ಅಥವಾ ಐರಿಸ್ ದೇಶದಿಂದ ಎರವಲನ್ನು ಪಡ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಉಳಿದಂತೆ ನೋಡ್ತಾ ಹೋದಾಗ ಅಮೇರಿಕ ಸಂಯುಕ್ತ ಸಂಸ್ಥಾನ ಅಥವಾ ಅಮೇರಿಕ ಸಂವಿಧಾನದಿಂದ ಪಡ್ಕೊಂಡಿರ್ತಕ್ಕಂಥ ಒಂದು ವಿಷಯಗಳಂತ ಹೇಳಿದಾಗ ಮೂಲಭೂತ ಹಕ್ಕುಗಳು, ಉಪರಾಷ್ಟ್ರಪತಿ ಹುದ್ದೆ, ಮಹಾಭಿಯೋಗ, ಸ್ವತಂತ್ರ ನ್ಯಾಯಾಂಗ, ಈ 4 ವಿಷಯಗಳನ್ನು ಎರವಲು ಪಡ್ಕೊಂಡಿರ್ತಕ್ಕಂಥ ಅಮೇರಿಕ ಸಂವಿಧಾನದಿಂದ. ಇನ್ನು ಉಳಿದಂತೆ ಸಂಸದೀಯ ಸರ್ಕಾರ, ಏಕಪೌರತ್ವ, ಕ್ಯಾಬಿನೆಟ್ ವ್ಯವಸ್ಥೆ, ರಿಟ್ಗಳು, ದ್ವಿಸದನ ಪದ್ಧತಿ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ನೋಡ್ಕೊಳ್ತಾ ಹೋಗಿ. ಸಂಸದೀಯ ಸರ್ಕಾರ, ಏಕಪೌರತ್ವ, ಕ್ಯಾಬಿನೆಟ್ ವ್ಯವಸ್ಥೆ, ರಿಟ್ಗಳು, ದ್ವಿಸದನ ಪದ್ಧತಿ ಇಷ್ಟು ಬಂದು ಬ್ರಿಟನ್ ಸಂವಿಧಾನದಿಂದ ಎರವಲನ್ನು ಪಡ್ಕೊಳ್ತಕ್ಕಂಥದ್ದು ಆಗಿದೆ. ಇನ್ನು ಮೂಲಭೂತ ಕರ್ತವ್ಯಗಳು ರಷ್ಯಾ ಸಂವಿಧಾನದಿಂದ. ಐರ್ಲೆಂಡ್ ಅಥವಾ ಐರಿಸ್ನಿಂದ ನೋಡ್ತಾ ಹೋದಾಗ ರಾಜ್ಯ ನಿರ್ದೇಶಕ ತತ್ವಗಳು, ರಾಷ್ಟ್ರಪತಿಗಳ ಚುನಾವಣಾ ವಿಧಾನ, ರಾಜ್ಯಸಭೆಗೆ ಸದಸ್ಯರ ನಾಮಕರಣ. ಸೊ ಇಷ್ಟು ಬಂದು ಐರ್ಲೆಂಡ್ ಸಂವಿಧಾನದಿಂದ ಎರವಲನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಕೆನಡಾ ಸಂವಿಧಾನ ಹೇಳ್ತಾ ಇದ್ದ ವೆರಿ ಇಂಪಾರ್ಟೆಂಟು, ಒಕ್ಕೂಟ ವ್ಯವಸ್ಥೆ, ಬಲಿಷ್ಠ ಕೇಂದ್ರ ಸರ್ಕಾರ ಆ್ಯಂಡ್ ರಾಜ್ಯಪಾಲರ ನೇಮಕ, ಸುಪ್ರೀಂ ಕೋರ್ಟ್ನ ಸಲಹಾ ಅಧಿಕಾರ. ಓಕೆ, ಇಷ್ಟು ಬಂದು ಕೆನಡಾ. ದಕ್ಷಿಣ ಆಫ್ರಿಕಾದಿಂದ ಸಂವಿಧಾನ ತಿದ್ದುಪಡಿ ವಿಧಾನ ಆಗಿರುತ್ತೆ. ಆ್ಯಂಡ್ ಜರ್ಮನಿ ಬಂದು ತುರ್ತು ಪರಿಸ್ಥಿತಿ ವಿಧಾನ, ಇದು ಅಷ್ಟೇ ಇಂಪಾರ್ಟೆಂಟು, ಜರ್ಮನಿಯಿಂದ ತುರ್ತು ಪರಿಸ್ಥಿತಿ. ಆಸ್ಟ್ರೇಲಿಯಾ ಬಂದು ಸಮವರ್ತಿ ಪಟ್ಟಿ ಮತ್ತು ಸಂಸತ್ತಿನ ಜಂಟಿ ಅಧಿವೇಶನ ಆಗಿರುತ್ತೆ. ಜಪಾನ್ ಸಂವಿಧಾನದಿಂದ ಕಾನೂನನ್ನು ಮಾಡುವಂಥ ಪ್ರಕ್ರಿಯೆಯನ್ನು ಈ ಒಂದು ಎರವಲನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಇನ್ನು ವೆರಿ ಇಂಪಾರ್ಟೆಂಟ್ ಬಂದು ಪ್ರಸ್ತಾವನೆಯಲ್ಲಿರ್ತಕ್ಕಂಥ ಗಣರಾಜ್ಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಪದಗಳನ್ನು ಎರವಲು ಪಡ್ಕೊಂಡಿರ್ತಕ್ಕಂಥದ್ದು ಫ್ರಾನ್ಸ್ ಸಂವಿಧಾನದಿಂದ ಪಡ್ಕೊಂಡಿರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಡೆಫಿನೆಟ್ ಆಗಿ ಒಂದು ಕ್ವಶನ್ ಎಲ್ಲ ಎಕ್ಸಾಮ್ಸಲ್ಲೂ ಕೇಳ್ತಾ ಹೋಗ್ತಾರೆ, ಯಾವ ಒಂದು ವಿಷಯವನ್ನು ಯಾವ ದೇಶದಿಂದ ಎರವಲನ್ನು ಪಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು. ಸೊ ಇಷ್ಟು ಸಹ ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟು, ಪ್ರಸ್ತುತ ಭಾರತೀಯ ಸಂವಿಧಾನದಲ್ಲಿ ಎಷ್ಟು ಅನುಸೂಚಿಗಳು, ಶೆಡ್ಯೂಲ್ಸ್ಗಳು ಇದ್ದಾವೆ ಅಂತ ಕೇಳಿದರೆ 8, 10, 9, 12. ನೋಡಿ ಸ್ನೇಹಿತರೆ, ಭಾರತ ಸಂವಿಧಾನ ಸ್ಟಾರ್ಟಿಂಗಲ್ಲಿ ಏನು ಸಂವಿಧಾನ ರಚನೆ ಆಯಿತೋ ಆವಾಗ ಒಟ್ಟು 8 ಅನುಸೂಚಿಗಳಿತ್ತು. ಆದರೆ ಇವಾಗ ಇರ್ತಕ್ಕಂಥ ಒಟ್ಟು 12 ಅನುಸೂಚಿಗಳು. ಸೊ ಈಗ ರೀಸೆಂಟಾಗಿ ಏನು ಪ್ರಸ್ತುತ ಇವಾಗ ಇರ್ತಕ್ಕಂಥ ಭಾರತೀಯ ಸಂವಿಧಾನದಲ್ಲಿ ಎಷ್ಟು ಅನುಸೂಚಿಗಳಂತ ಹೇಳಿದರೆ 12 ಅನುಸೂಚಿಗಳು ಇದ್ದಾವೆ. ಸೊ ಯಾವುದೆಲ್ಲ ಇದೆ ಅಂತ ಹೇಳೋದಾದ್ರೆ ಸ್ನೇಹಿತರೆ, ಅನುಸೂಚಿ 1 ಬರುತ್ತೆ, ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿವರವನ್ನು ತಿಳಿಸ್ಕೊಡ್ತಕ್ಕಂಥ ಒಂದು ಅನುಸೂಚಿ ಅಂತ ಹೇಳೋದು 1ನೇ ಅನುಸೂಚಿ ಆಗಿರುತ್ತೆ. ಇನ್ನು 2 ಏನು ಹೇಳುತ್ತೆ? ಸಂವಿಧಾನಾತ್ಮಕ ಹುದ್ದೆಯಲ್ಲಿರ್ತಕ್ಕಂಥವರ ವೇತನ, ಭತ್ಯೆ ಮತ್ತು ಸವಲತ್ತುಗಳ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದು 2ನೇ ಅನುಸೂಚಿ ಆಗಿರುತ್ತೆ. ಆ್ಯಂಡ್ ಸಂವಿಧಾನಾತ್ಮಕ ಹುದ್ದೆಯಲ್ಲಿರ್ತಕ್ಕಂಥವ್ರಿಗೆ ಪ್ರಮಾಣ ವಚನವನ್ನು ತಿಳಿಸ್ಕೊಡ್ತಕ್ಕಂಥ 3ನೇ ಅನುಸೂಚಿ. ಆ್ಯಂಡ್ ರಾಜ್ಯಸಭೆಯಲ್ಲಿ ರಾಜ್ಯಗಳಿಗೆ ಸ್ಥಾನಗಳ ಹಂಚಿಕೆ ಬಂದು 4ನೇ ಅನುಸೂಚಿ.
ಅನುಸೂಚಿತ ವೆರಿ ಇಂಪಾರ್ಟೆಂಟ್, ಅನುಸೂಚಿತ ಪ್ರದೇಶ ಮತ್ತು ಬುಡಕಟ್ಟು ಪ್ರದೇಶಗಳ ಆಡಳಿತ ಹಾಗೂ ನಿಯಂತ್ರಣ ಬಂದು 5ನೇ ಅನುಸೂಚಿಯಾಗಿರುತ್ತೆ. ಈಶಾನ್ಯ ರಾಜ್ಯಗಳ ಆಡಳಿತ ಮತ್ತು ನಿಯಂತ್ರಣ 6ನೇ ಅನುಸೂಚಿಯಾಗಿರುತ್ತೆ. ಕೇಂದ್ರ ಮತ್ತು ರಾಜ್ಯ ನಡುವಿನ ಅಧಿಕಾರ ಹಂಚಿಕೆ ಇಸ್ ವೆರಿ ಇಂಪಾರ್ಟೆಂಟು 7ನೇ ಅನುಸೂಚಿ. ಇದು ಅಷ್ಟೇ ಇಂಪಾರ್ಟೆಂಟು. ಅಧಿಕೃತ ಭಾಷೆಗಳು ಬಂದು 8ನೇ ಅನುಸೂಚಿಯಾಗಿರುತ್ತೆ. ಭೂ ಸುಧಾರಣೆ 9 ಆ್ಯಂಡ್ 10ನೇ ಅನುಸೂಚಿ ಬಂದು ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಪಟ್ಟಂತೆ 10ನೇ ಅನುಸೂಚಿಯಾಗಿರುತ್ತೆ. ಇನ್ನು ಉಳಿದಂತೆ 11, 12 ಬರುತ್ತೆ. ಈ ಒಂದು ಗ್ರಾಮ ಪಂಚಾಯಿತಿ ಮತ್ತು ನಗರ ಪಂಚಾಯಿತಿಗೆ ಸಂಬಂಧಪಟ್ಟಂತೆ ಹೇಳ್ತಾ ಹೋಗುತ್ತೆ ಸ್ನೇಹಿತರೆ. ನೆಕ್ಸ್ಟ್, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂದು ಸಂವಿಧಾನದ ಯಾವ ವಿಧಿಯು ಖಾತರಿಪಡಿಸುತ್ತದೆ? 14ನೇ ವಿಧಿ, 17ನೇ ವಿಧಿ, 19ನೇ ವಿಧಿ, 21ನೇ ವಿಧಿ. ಸೊ ಇದೆಲ್ಲ ನೋಡ್ತಾ ಹೋದಾಗ ಹಕ್ಕುಗಳಿಗೆ ಸಂಬಂಧಪಟ್ಟಂಥ ಕೆಲವೊಂದು ವಿಧಿಗಳು ಇದಾಗಿರುತ್ತೆ ಸ್ನೇಹಿತರೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂದು ತಿಳಿಸ್ಕೊಡ್ತಕ್ಕಂಥ ಒಂದು ಸಂವಿಧಾನದ ವಿಧಿ ಅಂತ ಹೇಳಿದ್ರೆ ಅದು 14ನೇ ವಿಧಿ ಆಗಿರುತ್ತೆ. ಸೊ ಇನ್ನು ಉಳಿದಂತೆ ಏನೆಲ್ಲ ಹೇಳಬಹುದು ಅಂತ ನೋಡ್ತಾ ಹೋದರೆ 14ನೇ ವಿಧಿ ಬಂದು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತಕ್ಕಂಥ ತಿಳಿಸ್ಕೊಡ್ತಾ ಹೋಗುತ್ತೆ. 15 ಬಂದು ಸಾರ್ವಜನಿಕ ಸ್ಥಳಗಳಲ್ಲಿ ತಾರತಮ್ಯವನ್ನು ನಿಷೇಧ ಮಾಡ್ತಕ್ಕಂಥ, ಸೊ ಅದು ಜಾತಿ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಲಿಂಗ ಆಗಿರ್ಬೋದು, ವಯಸ್ಸಿನ ಆಧಾರದ ಮೇಲೆ ಆಗಿರಬಹುದು. ಸೊ ಅದಕ್ಕೆಲ್ಲ ಯಾವುದೇ ಒಂದು ತಾರತಮ್ಯವನ್ನು ಮಾಡ್ತಕ್ಕಂಥದ್ದು ಸರಿ ಅಲ್ಲ ಅಂತಕ್ಕಂಥದ್ದು ಹೇಳ್ತಾ ಹೋಗುತ್ತೆ. ಇನ್ನು 16ನೇ ವಿಧಿ ಏನು ಹೇಳುತ್ತೆ? ಸರ್ಕಾರಿ ಹುದ್ದೆಗಳಲ್ಲಿ ಸಮಾನ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದಾಗಿದೆ. ವೆರಿ ಇಂಪಾರ್ಟೆಂಟ್. 17ನೇ ವಿಧಿ ಅಸ್ಪೃಶ್ಯತೆ ನಿಷೇಧಕ್ಕೆ ಸಂಬಂಧಪಟ್ಟಂಥದ್ದಾಗಿದೆ. 18ನೇ ವಿಧಿ ಬಿರುದುಗಳ ರದ್ದತಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ 19 ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಸ್ವಾತಂತ್ರ್ಯ ಹಕ್ಕಿಗೆ ಸಂಬಂಧಪಟ್ಟಂತೆ ಬರುತ್ತೆ. 20ನೇ ವಿಧಿ ಬಂದು ಅಪರಾಧ ಮಾಡಿದ ಸಮಯದಲ್ಲಿ ಅಪರಾಧಿಯ ರಕ್ಷಣೆಯ ಹಕ್ಕು ಆಗಿರುತ್ತೆ. ಇಷ್ಟು ಬಂದು ನೋಡ್ತಾ ಹೋಗಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ನೋಡ್ತಾ ಹೋಗಿ ಸ್ನೇಹಿತರೆ. 21ನೇ ವಿಧಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ 21ನೇ ವಿಧಿ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ಇರುತ್ತೆ. ಇಲ್ಲ ನೆಕ್ಸ್ಟು, ಯಾವ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸಂವಿಧಾನದ ಮೂಲ ರಚನೆ ಸಿದ್ಧಾಂತವನ್ನು ಪ್ರತಿಪಾದಿಸುತ್ತೆ? ಸೊ ಏನು ಸುಪ್ರೀಂ ಕೋರ್ಟ್ ಸಂವಿಧಾನದ ಮೂಲ ರಚನೆ ಅಂದರೆ ಏನು? ಸೊ ಈಗ ಸಂವಿಧಾನ ರಚನೆ ಆದಾಗ ಏನು ಬೇಸಿಕ್ಕಾಗಿ ಇತ್ತೋ ವಿಷಯಗಳು, ಸೊ ಅದನ್ನು ನಾವು ತಿದ್ದುಪಡಿ ಮಾಡುವಂತಿಲ್ಲ. ಸೊ ಮೇನ್ ಪಾಯಿಂಟ್ಸ್ಗಳನ್ನು ತಿದ್ದುಪಡಿ ಮಾಡಿಕೊಂಡು ಸಹ ಅದು ಮೂಲ ಏನಿರುತ್ತೋ ಬೇಸಿಕ್ ಸ್ಟ್ರಕ್ಚರ್ ಏನಿರುತ್ತೋ ಅದನ್ನು ಯಾವುದೇ ಕಾರಣಕ್ಕೂ ನಾವು ಚೇಂಜಸನ್ನು ಮಾಡ್ತಕ್ಕಂಥದ್ದು ಸರಿ ಇಲ್ಲ ಅಥವಾ ಮಾಡ್ತಕ್ಕಂಥದ್ದು ಬರೋದಿಲ್ಲ ಅನ್ನೋ ಒಂದು ಸಿದ್ಧಾಂತವನ್ನು ಸುಪ್ರೀಂ ಕೋರ್ಟು ಪ್ರತಿಪಾದನೆ ತರುತ್ತೆ. ಸೊ ಅದು ಯಾವೊಂದು ಪ್ರತಿಪಾದನೆ ಅಂತ ಹೇಳಿದಾಗ ಗೋಲಕ್ನಾಥ್ ಪ್ರಕರಣನ, ಕೇಶವಾನಂದ ಭಾರತಿ ಪ್ರಕರಣನ, ಮಿನರ್ವಾ ಮಿಲ್ಸಾ ಅಥವಾ ಮೇನಕಾ ಗಾಂಧಿ ಪ್ರಕರಣ ಅಂತ ನೋಡ್ತಾ ಹೋದಾಗ ಕೇರಳ ಒಂದು ಪ್ರಕರಣ ಬರುತ್ತೆ ಸ್ನೇಹಿತರೆ. ಆಪ್ಷನ್ ಬಿ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಹೇಳ್ತಾ ಹೋಗುತ್ತೆ. ಸಂವಿಧಾನದ ಮೂಲ ರಚನೆ ಏನಿರುತ್ತೋ ನೋಡಿ, ನೋಡಿ ಸಂಸತ್ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು, ಆದರೆ ಅದರ ಮೂಲ ರಚನೆ ಬೇಸಿಕ್ ಸ್ಟ್ರಕ್ಚರ್ ಏನಿತ್ತೋ ಅದನ್ನು ಬದಲಾಯಿಸುವಂತಿಲ್ಲ ಅಂತಕ್ಕಂಥ ತೀರ್ಪನ್ನು ಕೇರಳ ರಾಜ್ಯ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಕೊಡುತ್ತೆ. 1923ರ ಕೇಶವಾನಂದ ಭಾರತಿ ವಿರುದ್ಧ ಕೊಡ್ತಕ್ಕಂಥ ಒಂದು ತೀರ್ಪು ಇದಾಗಿರುತ್ತೆ ಸ್ನೇಹಿತರೆ. ಓಕೆ, ಇನ್ನು ನೆಕ್ಸ್ಟ್ ಏನಾಗುತ್ತೆ? ಬೇರುಬರಿ ಪ್ರಕರಣ ಬರುತ್ತೆ. ಇದಕ್ಕೆ ಪ್ರಸ್ತಾವನೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಪ್ರಸ್ತಾವನೆ ಸಂವಿಧಾನದ ಒಂದು ಭಾಗ, ಅಂಗ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಫಸ್ಟ್ ಏನಾಗುತ್ತೆ? ಬೇರುಬರಿ ಪ್ರಕರಣದಲ್ಲಿ ಪ್ರಸ್ತಾವನೆಯು ಸಂವಿಧಾನದ ಭಾಗ ಅಲ್ಲ ಅಂತಕ್ಕಂಥ ಒಂದು ತೀರ್ಪನ್ನು ಕೊಡುತ್ತೆ. ಅದಾದ ನಂತರ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಪ್ರಸ್ತಾವನೆಯು ಸಂವಿಧಾನದ ಭಾಗ ಅಂತಕ್ಕಂಥ ಮಾತನ್ನು ಅಥವಾ ತೀರ್ಪನ್ನು ಕೊಡ್ತಾ ಹೋಗುತ್ತೆ. LIC ಆಫ್ ಇಂಡಿಯಾ ಪ್ರಕರಣ 1995ರಲ್ಲಿ ಏನಾಗುತ್ತೆ? ಪ್ರಸ್ತಾವನೆಯು ಸಂವಿಧಾನದ ಅವಿಭಾಜ್ಯ ಅಂಗ ಅಂತಕ್ಕಂಥ ಒಂದು ತೀರ್ಪನ್ನು ಸುಪ್ರೀಂ ಕೋರ್ಟ್ ತಂದುಬಿಡುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಏನಾಗಿದೆ? ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನು ಯಾರು ನೇಮಿಸುತ್ತಾರೆ? ಪ್ರಧಾನಮಂತ್ರಿ, ಭಾರತದ ಮುಖ್ಯ ನ್ಯಾಯಮೂರ್ತಿ, ರಾಷ್ಟ್ರಪತಿ, ಸಂಸತ್. ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನು ನೇಮಿಸ್ತಕ್ಕಂಥ ಒಂದು ಅಧಿಕಾರ ಇರ್ತಕ್ಕಂಥದ್ದು ರಾಷ್ಟ್ರಪತಿಯವರಿಗೆ. ಆಪ್ಷನ್ ಸಿ ರಾಷ್ಟ್ರಪತಿಯವರಿಗೆ ಆಗಿರುತ್ತೆ. ಇನ್ನು ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ನೋಡ್ತಾ ಹೋದಾಗ ಇದು 324ನೇ ವಿಧಿಯ ಚುನಾವಣಾ ಆಯುಕ್ತರ ರಚನೆ ಮತ್ತು ಅಧಿಕಾರಗಳ ಬಗ್ಗೆ ಹೇಳ್ತಕ್ಕಂಥದ್ದಾಗಿರುತ್ತೆ. ಇವರ ಒಂದು ಅಧಿಕಾರಾವಧಿ ಬಂದು 6 ವರ್ಷ ಅಥವಾ 65 ವರ್ಷಗಳು, ಯಾವುದು ಬೇಗ ಆಗುತ್ತೋ ಸೊ ಅಲ್ಲಿಗೆ ಅವರ ಒಂದು ರಿಟೈರ್ಮೆಂಟ್ ಆಗುತ್ತೆ. 65 ವರ್ಷ ಕಂಪ್ಲೀಟ್ ಆಯಿತು ಅಂದರೆ ಸೊ ಅಷ್ಟೇ ಅವ್ರಿಗೆ ಒಂದು ಸರ್ವಿಸ್ ಸಿಗ್ತಕ್ಕಂಥದ್ದು. ಇಲ್ಲ ಇನ್ನು ಏಜ್ ಇದೆ ಅಂತಂದರೆ 6 ವರ್ಷ ಕಂಪ್ಲೀಟ್ ಆಗೋ ತನಕ ಅವರ ಒಂದು ಅಧಿಕಾರ ಸರ್ವಿಸ್ ಇರ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ಪ್ರಶ್ನೆ, ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಿದ ಸಾಂವಿಧಾನಿಕ ತಿದ್ದುಪಡಿ ಯಾವುದು? ಸೊ ಫಸ್ಟು 21 ವರ್ಷ ಇತ್ತು. ಸೊ ಅದಾದ ನಂತರ ಅದನ್ನು 18ಕ್ಕೆ ತರ್ತಾರೆ ಸ್ನೇಹಿತರೆ. ಮತದಾನ ಅಥವಾ ಚುನಾವಣೆ ಮತವನ್ನು ಚಲಾಯಿಸ್ತಕ್ಕಂಥ ಒಂದು ಅಧಿಕಾರ, ಹಕ್ಕು ಅಂತಕ್ಕಂಥದ್ದು 61ನೇ ತಿದ್ದುಪಡಿ, 42, 44, 73. ಸೊ ಆನ್ಸರ್ ನೋಡ್ತಾ ಹೋದಾಗ ಆನ್ಸರ್ ಆಪ್ಷನ್ ಒಂದು 61ನೇ ತಿದ್ದುಪಡಿ ಬರುತ್ತೆ ಸ್ನೇಹಿತರೆ. ಇನ್ನು ಮಿಕ್ಕಂಥ ಆಪ್ಷನ್ಸ್ಗಳನ್ನ ನೋಡ್ತಾ ಹೋದಾಗ 42 ನಾವು ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ, ಮಿನಿ ಸಂವಿಧಾನ ಅಂತ ಹೇಳ್ತಾ ಹೋಗ್ತೀವಿ. 1976ರಲ್ಲಿ ಅದರೊಂದು ತಿದ್ದುಪಡಿ ಆಗುತ್ತೆ. ಸೊ ಯಾಕೆ ಅಂತ ಹೇಳಿದರೆ ಸಂವಿಧಾನದ ಪ್ರಸ್ತಾವನೆಗೆ ಸಂಬಂಧಪಟ್ಟಂಥ ಸಮಾಜವಾದ, ಜಾತ್ಯತೀತ, ಸಮಗ್ರತೆ ಅಂತ ಪದಗಳನ್ನ ಸೇರ್ಪಡೆ ಮಾಡಿರ್ತಕ್ಕಂಥದ್ದು ಈ ಒಂದು 42ನೇ ತಿದ್ದುಪಡಿ ಅಡಿಯಲ್ಲಿ. ಆ್ಯಂಡ್ ನೆಕ್ಸ್ಟು ಸಂವಿಧಾನಕ್ಕೆ ಹೊಸದಾಗಿ ಮೂಲಭೂತ ಕರ್ತವ್ಯಗಳನ್ನ ಸೇರ್ಪಡೆ ಮಾಡ್ತಕ್ಕಂಥದ್ದಾಗಿರುತ್ತೆ.
ಹೊಸದಾಗಿ ನ್ಯಾಯಾಧೀಕರಣಗಳು ಸೇರ್ಪಡೆ ಆಗ್ತಕ್ಕಂಥದ್ದು. ಲೋಕಸಭೆ ಮತ್ತು ವಿಧಾನಸಭೆ ಅವಧಿಯನ್ನು 5 ವರ್ಷದಿಂದ 6 ವರ್ಷಕ್ಕೆ ಹೆಚ್ಚಿಸ್ತಕ್ಕಂಥದ್ದು ಈ ಒಂದು 42ನೇ ತಿದ್ದುಪಡಿ ಆಗಿರುತ್ತೆ. ಇನ್ನು 44ನೇ ತಿದ್ದುಪಡಿ ಏನು ಹೇಳುತ್ತೆ, ಆಸ್ತಿಯ ಹಕ್ಕನ್ನು ರದ್ದುಪಡಿಸ್ತಕ್ಕಂಥ ಮೂಲಭೂತ ಹಕ್ಕುಗಳಾಗಿದ್ದ ಆಸ್ತಿ ಹಕ್ಕನ್ನು ರದ್ದುಪಡಿಸ್ತಕ್ಕಂಥ 44ನೇ ತಿದ್ದುಪಡಿ. 61ನೇ ತಿದ್ದುಪಡಿ ಬಂದು 21ರಿಂದ 18ಕ್ಕೆ ವಯಸ್ಸನ್ನು ಇಳಿಸ್ತಕ್ಕಂಥದ್ದು ಆಗಿದೆ. ಕ್ವಶನ್ ಕೇಳಿದಾರಲ್ಲ ಇದು. ಸೊ ಇನ್ನು 73 ಬಂದು ಪಂಚಾಯತ್ ರಾಜ್ ಸಂಸ್ಥೆಗಳ ಸ್ಥಾಪನೆ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಯಾವ ವಿಧಿಯ ಅಡಿಯಲ್ಲಿ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು? ಸೊ ಇಲ್ಲಿ ತನಕ ಭಾರತ ಯಾವುದೋ ಒಂದು ಹಣಕಾಸು ತುರ್ತು ಪರಿಸ್ಥಿತಿ ಎದುರಾಗಿಲ್ಲ ಸ್ನೇಹಿತರೆ. ಆದರೆ ರಾಷ್ಟ್ರಪತಿಯವರು ಈ ಒಂದು ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಘೋಷಿಸ್ತಕ್ಕಂಥ ಒಂದು ಅಧಿಕಾರವನ್ನು ಹೊಂದಿರ್ತಾರೆ. ಅದು ಯಾವ ವಿಧಿಯ ಅಡಿಯಲ್ಲಿ? ಸೊ 352, 356, 365, 360. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, 360ನೇ ವಿಧಿಯ ಅಡಿಯಲ್ಲಿ ರಾಷ್ಟ್ರಪತಿಯವರು ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನು ಹೊಂದಿರ್ತಾರೆ. ಸೊ ಇಲ್ಲೇನಾಗುತ್ತೆ, ಭಾರತದ ಆರ್ಥಿಕ ಸ್ಥಿರತೆ ಅಥವಾ ಸಾಲದ ಭದ್ರತೆಯ ಬೆದರಿಕೆ ಉಂಟಾದಾಗ ಇದನ್ನು ಘೋಷಿಸ್ತಕ್ಕಂಥದ್ದು ಆಗಿದೆ. ಅದೃಷ್ಟವಶಾತ್ ಭಾರತದಲ್ಲಿ ಇದುವರೆಗೆ ಒಮ್ಮೆಯೂ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಹೇರಲಾಗಿಲ್ಲ. ನೆಕ್ಸ್ಟು, ಭಾರತೀಯ ಸಂವಿಧಾನವನ್ನು ರಚಿಸಲು ಎಷ್ಟು ಸಮಯ ಬೇಕಾಯಿತು? 2 ವರ್ಷ 9 ತಿಂಗಳು 18 ದಿನ ಅಂತ ಕೊಟ್ಟರು ಸ್ನೇಹಿತರೆ. ಸೊ ಕಂಪ್ಲೀಟಾಗಿ 18 ದಿನಗಳು ತೊಗೊಳುತ್ತೆ. ಸೊ 10 ದಿನಗಳು ತೊಗೊಳ್ಳೋದಿಲ್ಲ. ಅದಾದ ನಂತರ 11 ತಿಂಗಳನ್ನು ತೊಗೊಳುತ್ತೆ. ಸೊ 9 ತಿಂಗಳಲ್ಲ, ಆ್ಯಂಡ್ 3 ವರ್ಷ ಅಲ್ಲ, 2 ವರ್ಷ. ಆಪ್ಷನ್ ಬಿ. ಸೊ ನೋಡಿ, ಇಲ್ಲಿ ಭಾರತೀಯ ಸಂವಿಧಾನವನ್ನು ರಚನೆ ಮಾಡಲು ತಗೊಂಡಂಥ ಒಂದು ಸಮಯ ಅಂತ ಹೇಳಿದರೆ 2 ವರ್ಷ 11 ತಿಂಗಳು 18 ದಿನಗಳ ಕಾಲಾವಕಾಶ ಬೇಕಾಗುತ್ತೆ. ಯಾವಾಗಿಂದ ಯಾವಾಗ ಅಂತ ಹೇಳಿದ್ರೆ, ಸಭೆಯ ಮೊದಲ ಬಾರಿಗೆ 1946 ಡಿಸೆಂಬರ್ 9ರಂದು ಸೇರ್ತಕ್ಕಂಥ ಮೊದಲನೇ ಸಭೆ. ಸೊ 1946 ಡಿಸೆಂಬರ್ 9ರಿಂದ ಅಂತಿಮವಾಗಿ 1949 ನವೆಂಬರ್ 26 ಏನು ಅಂಗೀಕಾರ ಆಗುತ್ತೋ, ಸೊ ಇಲ್ಲಿ ತನಕ ಇರ್ತಕ್ಕಂಥ ಟೈಮ್ ಅಂತ ಹೇಳಿದ್ರೆ 2 ವರ್ಷ 11 ತಿಂಗಳು 18 ದಿನಗಳ ಕಾಲಾವಕಾಶ ತಗೊಳ್ತಕ್ಕಂಥದ್ದು ಆಗಿದೆ. ಇದ್ರ ಬಗ್ಗೆ ನೋಡ್ತಾ ಹೋದರೆ, ಸಂವಿಧಾನದ ಕರಡು ಪ್ರತಿಯನ್ನು ಪರಿಶೀಲನೆ ಮಾಡೋದಕ್ಕೆ ತಗೊಳ್ತಕ್ಕಂಥ ಒಂದು ಟೈಮ್ ಅವಧಿ ಅಂತ ಹೇಳಿದರೆ ಅದು 114 ದಿನಗಳು. ಏನಕ್ಕೆ? ಕರಡು ಪ್ರತಿಯನ್ನು ಪರಿಶೀಲನೆ ಮಾಡೋದಕ್ಕೆ. ಸಂವಿಧಾನವನ್ನು ರಚಿಸಲು ತೆಗೆದುಕೊಂಡ ಒಂದು ಒಟ್ಟು ಕಾಲಾವಧಿ 2 ವರ್ಷ 11 ತಿಂಗಳು 18 ದಿನಗಳು. ಅರ್ಥ ಆಯ್ತಲ್ವಾ? ಸೊ ರಚನಾ ಸಭೆಯು ಸೇರಿದ ಒಟ್ಟು ಅಧಿವೇಶನಗಳೆಷ್ಟು? 11 ಅಧಿವೇಶನಗಳು. ಸಮಿತಿಗಳು ಬಂದು 22 ಸಮಿತಿ, 11 ಅಧಿವೇಶನ. ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರು ಸರ್ದಾರ್ ವಲ್ಲಭಾಯ್ ಪಟೇಲ್ರಾಗಿದ್ದರು. ಉಪಸಮಿತಿಯ ಅಧ್ಯಕ್ಷರು ಬಂದು JP ಕೃಪಲಾನಿ ಆಗಿದ್ದರು. ಆ್ಯಂಡ್ ಅಂಗೀಕಾರವಾದ ದಿನ ಬಂದು ನವೆಂಬರ್ 26, 1946 ಅಂಗೀಕಾರ ಆಯಿತು. ಆದರೆ ದೇಶದಾದ್ಯಂತ ಜಾರಿಗೆ ಬಂದದ್ದು ಜನವರಿ 26, 1950ರಂದು. ಈ ಒಂದು ರಚನಾ ಸಭೆಯಲ್ಲಿ ಭಾಗವಹಿಸಿದಂಥ ಒಟ್ಟು ಮಹಿಳೆಯರ ಸಂಖ್ಯೆ 15 ಜನ ಮಹಿಳೆಯರಿರ್ತಾರೆ. ಒಟ್ಟು ಖರ್ಚಾಗಿರ್ತಕ್ಕಂಥದ್ದು 44 ಲಕ್ಷ ರೂಗಳು. ಆ ಒಂದು ಭಾರತ ಸಂವಿಧಾನ ರಚನಾ ಸಭೆಯ ಲಾಂಛನ ಬಂದು ಆನೆ ಆಗಿತ್ತು. ನೆಕ್ಸ್ಟು, ಭಾರತ ಸಂವಿಧಾನದ ಯಾವ ಭಾಗವು ಮೂಲಭೂತ ಕರ್ತವ್ಯಗಳನ್ನು ಒಳಗೊಂಡಿದೆ? ಯಾವ ಭಾಗವು ಮೂಲಭೂತ ಕರ್ತವ್ಯಗಳನ್ನು ಒಳಗೊಂಡಿದೆ? ಭಾಗ 4A, ಭಾಗ 3A, ಭಾಗ 5A, ಭಾಗ 2A. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಆಪ್ಷನ್ 1 ಭಾಗ 4A ಆಗಿರುತ್ತೆ. ಭಾಗ 4ನ ನೋಡ್ತಾ ಹೋದಾಗ ಏನಾಗುತ್ತೆ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಬಂದು ಭಾಗ 4ರಲ್ಲಿ ಬರುತ್ತೆ. 4A ಮೂಲಭೂತ ಕರ್ತವ್ಯಗಳು, ಫಂಡಮೆಂಟಲ್ ಡ್ಯೂಟೀಸ್ ಏನಿರುತ್ತೆ, ಸೊ ಅದಾಗಿರುತ್ತೆ. ನೆಕ್ಸ್ಟು, ಭಾರತ ಸಂವಿಧಾನದ ಯಾವ ವಿಧಿಯು ರಾಜ್ಯಪಾಲರನ್ನು ನೇಮಿಸುವ ಅಧಿಕಾರವನ್ನು ರಾಷ್ಟ್ರಪತಿಗಳಿಗೆ ನೀಡುತ್ತದೆ? ಅಂದರೆ ರಾಜ್ಯಪಾಲರನ್ನು ನೇಮಕಾತಿ ಮಾಡ್ತಕ್ಕಂಥದ್ದು ರಾಷ್ಟ್ರಪತಿಗಳು. ಓಕೆ, ಸೊ ಈ ಒಂದು ವಿಧಿ ಯಾವುದೋ ಒಂದು ವಿಧಿ ತಿಳಿಸ್ಕೊಡ್ತಕ್ಕಂಥದ್ದು ಆಗಿದೆ. 153, 55, 61, 63. ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಬಿ 155 ಆಗಿರುತ್ತೆ. ನೋಡಿ ಸ್ನೇಹಿತರೆ, ಇದೆ ಅದ್ರ ಬಗ್ಗೆ ನೋಡ್ತಾ ಹೋದಾಗ, ರಾಜ್ಯಪಾಲರು ರಾಷ್ಟ್ರಪತಿಗಳ ಪ್ರತಿನಿಧಿಯಾಗಿ ರಾಜ್ಯದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥದ್ದು ಆಗಿದೆ. ರಾಜ್ಯಪಾಲರು ರಾಜ್ಯದ ಪ್ರಥಮ ಪ್ರಜೆ.
ರಾಷ್ಟ್ರಪತಿಗಳು ರಾಷ್ಟ್ರದ ಪ್ರಥಮ ಪ್ರಜೆ ಆಗಿರ್ತಾರೆ. ರಾಜ್ಯಪಾಲರು ಸಂವಿಧಾನಾತ್ಮಕವಾಗಿ ರಾಜ್ಯದ ಮುಖ್ಯಸ್ಥರಾಗೂ ಸಹ ಇರ್ತಕ್ಕಂಥದ್ದು ಆಗಿದೆ. ಇನ್ನು 153ನೇ ವಿಧಿ ಏನು ಹೇಳುತ್ತೆ, ರಾಜ್ಯಗಳಿಗೆ ರಾಜ್ಯಪಾಲರ ಹುದ್ದೆಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥ 153ನೇ ವಿಧಿ ತಿಳಿಸ್ಕೊಡುತ್ತೆ. 154 ಬಂದು ರಾಜ್ಯ ಕಾರ್ಯಾಂಗದ ಎಲ್ಲ ಅಧಿಕಾರಗಳು ರಾಜ್ಯಪಾಲರ ಹೆಸರಿನಲ್ಲಿ ನಡೀತಕ್ಕಂಥದ್ದು. 151ನೇ ವಿಧಿ ಏನು ಹೇಳುತ್ತೆ, ರಾಜ್ಯಪಾಲರನ್ನ ರಾಷ್ಟ್ರಪತಿಗಳು ನೇಮಕವನ್ನು ಮಾಡ್ತಾರೆ. 156ನೇ ವಿಧಿ ಬಂದು ರಾಜ್ಯಪಾಲರ ಅಧಿಕಾರಾವಧಿ 5 ವರ್ಷ. 157 ಬಂದು ಅವರ ಒಂದು ವಯಸ್ಸಿಗೆ ಸಂಬಂಧಪಟ್ಟಂತೆ ಹೇಳುತ್ತೆ, 35 ವರ್ಷ ಕನಿಷ್ಠ ಆಗಿರಲೇಬೇಕು. 158 ಬಂದು ವೇತನದ ಬಗ್ಗೆ ಹೇಳ್ತಕ್ಕಂಥದ್ದು. 59 ಬಂದು ರಾಜ್ಯಪಾಲರಿಗೆ ಆಯಾ ರಾಜ್ಯದ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಪ್ರಮಾಣ ವಚನವನ್ನು ಬೋಧಿಸ್ತಕ್ಕಂಥದ್ದು. 161 ವೆರಿ ಇಂಪಾರ್ಟೆಂಟ್, 160ನೇ ವಿಧಿ ರಾಜ್ಯಪಾಲರ ಅನುಪಸ್ಥಿತಿ ಅಥವಾ ಅಮಾನತ್ತು ಅಥವಾ ಏನು ಮಹಾಭಿಯೋಗ ಅಂತ ಹೇಳ್ತೀವೋ, ಸೊ ಆ ಒಂದು ಟೈಮಲ್ಲಿ ಖಾಲಿ ಹುದ್ದೆ ಆದಾಗ ಆ ಒಂದು ಹುದ್ದೆಗೆ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಹಂಗಾಮಿ ರಾಜ್ಯಪಾಲರಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಇನ್ನು 161ನೇ ವಿಧಿ ಏನು ಹೇಳುತ್ತೆ, ರಾಜ್ಯದ ಅಧಿಕಾರ ವ್ಯಾಪ್ತಿಗೆ ಬರುವ ಪ್ರಕರಣಗಳಿಗೆ ಕ್ಷಮಾದಾನ ನೀಡುವ ಅಧಿಕಾರವನ್ನು ಹೊಂದಿದ್ದಾರೆ. ಇನ್ನು ರಾಜ್ಯಪಾಲರ ಅಧಿಕೃತ ನಿವಾಸ ಬಂದು ರಾಜಭವನ ಆಗಿರುತ್ತೆ ಮತ್ತು ತಮ್ಮ ಒಂದು ರಾಜೀನಾಮೆ ಪತ್ರವನ್ನು ರಾಷ್ಟ್ರಪತಿಗಳಿಗೆ ಕೊಡ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟು, ಭಾರತ ಸಂವಿಧಾನದ ಯಾವ ಪಟ್ಟಿಯು ಅಧಿಕೃತ ಭಾಷೆಗಳನ್ನು ಒಳಗೊಂಡಿದೆ ಅಂತ ಕೇಳಿದರೆ 6ನೇ ಪಟ್ಟಿ, 7ನೇ ಪಟ್ಟಿ, 8ನೇ ಪಟ್ಟಿ, 9ನೇ ಪಟ್ಟಿ. ಸೊ ಭಾರತದ ಸಂವಿಧಾನದ ಯಾವ ಪಟ್ಟಿಯು ಅಧಿಕೃತ ಭಾಷೆಗಳನ್ನು ಒಳಗೊಂಡಿದೆ? ಸೊ ಗೊತ್ತಿರುವ ಹಾಗೆ 8ನೇ ಪಟ್ಟಿ ಬರುತ್ತೆ ಸ್ನೇಹಿತರೆ. ಸೊ ನೋಡಿ ಇಲ್ಲಿದೆ ಅನುಸೂಚಿಗಳಲ್ಲಿ 8ನೇ ಅನುಸೂಚಿ ಅಧಿಕೃತ ಭಾಷೆಗಳಿಗೆ ಸಂಬಂಧಪಟ್ಟಂಥದ್ದು. ಭಾರತದ ಸಂವಿಧಾನದ ಯಾವ ವಿಧಿಯು ಗ್ರಾಮ ಪಂಚಾಯತ್ಗಳ ಸಂಘಟನೆಯ ಬಗ್ಗೆ ತಿಳಿಸುತ್ತದೆ? ಗ್ರಾಮ ಪಂಚಾಯತ್ ಅಂತ ಹೇಳಿದಾಗ ಸ್ನೇಹಿತರೆ ಆಪ್ಷನ್ ಬಿ 40ನೇ ವಿಧಿ ಬರುತ್ತೆ. ಇನ್ನು 39, 43, 47 ಬರ್ತಕ್ಕಂಥದ್ದು ನೋಡಿ. 39 ಬಂದು ಸಮಾಜದಲ್ಲಿ ದುರ್ಬಲರಿಗೆ, ಅಸಕ್ತರಿಗೆ ಉಚಿತ ಕಾನೂನು ನೆರವನ್ನು ಕೊಡ್ತಕ್ಕಂಥದ್ದು ಆಗಿರುತ್ತೆ. ಇನ್ನು 43 ಬಂದು ಕಾರ್ಮಿಕರ ರಕ್ಷಣೆಗಾಗಿ ವಿಶೇಷ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥದ್ದು. ಇನ್ನು 47 ಏನು ಹೇಳುತ್ತೆ, ಸೊ ಅಷ್ಟು ಸದ್ಯ ಕೊಟ್ಟಿದ್ದೀನಿ. 47 ಉತ್ತಮ ಆರೋಗ್ಯ ಸೌಲಭ್ಯ ಕಲ್ಪಿಸ್ತಕ್ಕಂಥದ್ದು ಮತ್ತು ಅಪೌಷ್ಟಿಕತೆಯನ್ನು ನಿವಾರಿಸ್ತಕ್ಕಂಥದ್ದು. ಸೊ ಇವೆಲ್ಲ ಅಷ್ಟೇ ಇಂಪಾರ್ಟೆಂಟ್ ಸ್ನೇಹಿತರೆ, ನೋಡ್ಕೊಳ್ತಾ ಹೋಗಿ. ಭಾರತ ಸಂವಿಧಾನದ ಯಾವ ತಿದ್ದುಪಡಿಯು ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಯಿತು? ಸೊ ನಮ್ಗೆ ಗೊತ್ತಿರುವ ಹಾಗೆ ಈಗ ಆಲ್ರೆಡಿ ನೋಡಿದ್ವಿ ಸ್ನೇಹಿತರೆ, 42ನೇ ತಿದ್ದುಪಡಿ ಒಂದು ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಸೊ ಈ ಒಂದು ಸಂವಿಧಾನ ಪ್ರಸ್ತಾವನೆ ಇರ್ತಕ್ಕಂಥ ಪದಗಳಲ್ಲಿ ಸೇರಿಸ್ತಕ್ಕಂಥದ್ದು ಆಗಿದೆ. 73 ಬಂದು ಈ ಒಂದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಆಗಿರುತ್ತೆ. 44ನೇ ವಿಧಿ 44ನೇ ತಿದ್ದುಪಡಿ ಏನಿದೆಯೋ ಇದು ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಿರ್ತಕ್ಕಂಥದ್ದು ಆಗಿದೆ. ಆಪ್ಷನ್ ಬಿ ನೋಡಿ, ಒಟ್ಟು ಮೊದಲು 7 ಹಕ್ಕುಗಳಿತ್ತು. ಸೊ ಅದಾದ ನಂತರ ಆಸ್ತಿ ಹಕ್ಕನ್ನು ತೆಗೆದು ಹಾಕಿದ್ಮೇಲೆ 6ನೇ ಹಕ್ಕಾಗುತ್ತೆ ಸ್ನೇಹಿತರೆ. ಈ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದು ಹಾಕಿದ ವರ್ಷ 1978, 44ನೇ ತಿದ್ದುಪಡಿ ಆಗಿರುತ್ತೆ. ಈಗ ಏನಾಗಿದೆ, ಆಸ್ತಿಯ ಹಕ್ಕು ಬಂದು ಅದೊಂದು ಕಾನೂನಾತ್ಮಕ ಹಕ್ಕಾಗಿದೆ 300A ವಿಧಿಯಡಿಯಲ್ಲಿ. ಭಾರತದ ಸಂವಿಧಾನದ ಯಾವ ವಿಧಿಯು ಲೋಕಸಭೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸ್ಥಾನಗಳನ್ನು ಕಾಯ್ದಿರಿಸಿದೆ? ವಿಧಿ 330, 32, 35, 38. ಸೊ ನೋಡಿ 38 ಬಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸಂಬಂಧಪಟ್ಟಂತೆ ಇದನ್ನ ಕೊಡ್ತಾ ಹೋಗುತ್ತೆ, ಅಧಿಕಾರಕ್ಕೆ ಸಂಬಂಧಪಟ್ಟಂತೆ. 330 ಏನಿದೆಯೋ ಇದು ಬಂದು ಲೋಕಸಭೆಯಲ್ಲಿ ಪರಿಶಿಷ್ಟ ಜಾತಿಗಳಿಗೆ 84 ಸ್ಥಾನ, ಪರಿಶಿಷ್ಟ ಪಂಗಡಗಳಿಗೆ 47 ಸ್ಥಾನ ಮೀಸಲನ್ನು ಕೊಡ್ತಕ್ಕಂಥದ್ದು 330ನೇ ವಿಧಿ ಆಗಿರುತ್ತೆ. ಭಾರತೀಯ ಸಂವಿಧಾನದ ಯಾವ ವಿಧಿಯು ಕೇಂದ್ರ ಸರ್ಕಾರಕ್ಕೆ ಅಂತಾರಾಜ್ಯ ವ್ಯಾಪಾರ ಮತ್ತು ವಾಣಿಜ್ಯದ ಮೇಲೆ ನಿಯಂತ್ರಣವನ್ನು ಹೇರುವ ಅಧಿಕಾರವನ್ನು ನೀಡುತ್ತದೆ? ವಿಧಿ 286, 301, 302, 307. ಕೇಂದ್ರ ಸರ್ಕಾರಕ್ಕೆ ಅಂತಾರಾಜ್ಯ ವ್ಯಾಪಾರ ಮತ್ತು ವಾಣಿಜ್ಯದ ಮೇಲೆ ನಿಯಂತ್ರಣವನ್ನು ನೀಡತಕ್ಕಂಥ ಅಧಿಕಾರ ಬಂದು 307 ಆಗಿರುತ್ತೆ. ನೆಕ್ಸ್ಟ್, ಭಾರತ ಸಂವಿಧಾನದ ಯಾವ ವಿಧಿಯು ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಸಂಸತ್ತಿನ ಅಧಿಕಾರ ಮತ್ತು ಕಾರ್ಯವಿಧಾನವನ್ನು ವಿವರಿಸುತ್ತದೆ? ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು, ಹೊಸದಾಗಿ ಸೇರಿಸ್ಬೋದು, ತೆಗಿಬೋದು. ಈ ಒಂದು ಅಧಿಕಾರ ಕಾರ್ಯವಿಧಾನವನ್ನು ತಿಳಿಸ್ಕೊಡ್ತಕ್ಕಂಥ ಒಂದು ವಿಧಿ ಯಾವುದು? 365, 368, 370, 371 ಕೊಟ್ಟಿದ್ದಾರೆ. ಸರಿಯಾದ ಒಂದು ಉತ್ತರ ಆಪ್ಷನ್ ಬಿ ವಿಧಿ 368ನೇ ವಿಧಿ ತಿಳಿಸ್ಕೊಡ್ತಕ್ಕಂಥದ್ದು ಆಗಿರುತ್ತೆ.